ಇದೇನಪ್ಪ ಗ್ಯಾಸ್ ತೋರ್ಸಕತ್ತಾಳ ಅಂತೇಳಿ ಇಲ್ಲ, ನನ್ನ ಮಗಳಿಗೆ ಗಂಜಿ ಮಾಡತ್ತಿದ್ದೆ. ಅಂದರೆ ಎಲ್ಲ ಕಾಳುಗಳಿಂದ ಮಿಕ್ಸ್ ಪೌಡರ್ ಮಾಡಿಟ್ಟಿದ್ದು ಇನ್ಸ್ಟಂಟಾಗಿ ಮಾಡ್ಕೋಬೋದಂತ ಗಂಜಿ ಮಾಡಿದ್ದೆ. ಅದರ ರೆಸಿಪಿ ನಾನು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಒಳಗೈತಿ, ಇಂಟ್ರೆಸ್ಟ್ ಇದ್ದರೆ ಚೆಕ್ಔಟ್ ಮಾಡಿರಿ. ಈ ಕಡೆ ನಾನು ಬೆಳ್ಳುಳ್ಳಿ ಚುಮ್ಮರಿ ಮಾಡತ್ತೀನಿ. ಎಣ್ಣೆಗೆ ಕಡಲೆ ಬೀಜ ಅಂದರೆ ಶೇಂಗಾ ಅಂತೀವಲ್ಲ ಅದನ್ನು ಹಾಕ್ಕೊಂಡೀನಿ. ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡೀನಿ. ಇದನ್ನು ನಾವು ಉಪ್ಪಿಟ್ಟು ಜೊತೆ ತಿನ್ಬೋದು ಅಥವಾ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಜೊತೆ ತಿನ್ಬೋದು. ನಾನಿವಾಗ ಉಪ್ಪಿಟ್ಟು ಜೊತೆ ತಿನ್ನೋಕೆ ಮಾಡ್ಕೊಳತ್ತೀನಿ. ಸ್ವಲ್ಪ ಸಾಸಿವೆ ಜೀರಿಗೆ, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿ ಆಮೇಲೆ ಖಾರದ ಪುಡಿ ಹಾಕ್ಕೋಬೇಕು. ಇಲ್ಲಾಂದ್ರೆ ಖಾರದ ಪುಡಿ ಹೊತ್ತು ಬಿಡ್ತೈತಿ. ಹೊತ್ತಿತ್ತಂದ್ರೆ ಅದು ಕರ್ರಗಾಗ್ಬಿಡ್ತೈತಿ. ಸೊ ಅದಕ್ಕೆ ನಾನು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಉಪ್ಪು ಖಾರದ ಪುಡಿ ಆಮೇಲೆ ಹಾಕ್ಕೊಳತ್ತೀನಿ. ಇದು ಚುಮ್ಮರಿ ನನಗಂತೂ ಭಾಳ ಇಷ್ಟ. ಯಾರಿಗೆಲ್ಲ ಇವು ಬೆಳ್ಳುಳ್ಳಿ ಚುಮ್ಮರಿ ಇಷ್ಟ ಅಂತೇಳಿ ಕಮೆಂಟ್ ಮಾಡಿರಿ. ಕಲಿಸ್ಕೊಂಡಾದ್ಮೇಲೆ ಅದು ಆರಿಂದಾದ್ಮೇಲೆ ಇವಾಗ ನೋಡಿ ಚುರ್ಮರಿ ಏನೈತಲ್ಲ ಅದನ್ನ ಹಾಕ್ಕೊಳತ್ತೀನಿ. ವಾವ್, ಕಲರ್ ನೋಡಿರಿ ಎಷ್ಟು ಸೂಪರಾಗಿ ಬಂದೈತಿ. ಟೇಸ್ಟು ಕೂಡ ಸಖತ್ತಾಗಿರ್ತೈತಿ. ನೀವು ಒಂದ್ಸತಿ ಟ್ರೈ ಮಾಡಿರಿ. ಮತ್ತು ಎಲ್ಲರದು ಮೋಸ್ಟ್ ಫೇವ್ರೇಟ್ ಉಪ್ಪಿಟ್ಟು ತಿನ್ನತ್ತೀನಿ ನೋಡಿರಿ. ತಿನ್ನೋನ್ ಬಾರಿ ಉಪ್ಪಿಟ್ಟು. ಮತ್ತು